500 ರೂಪೀಸ್ ನೋಟ್ ಬೇಕಾ ಒಂದು ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತೀನಿ. ಇದು ಒಂದು ಪಿಕ್ಚರ್ ಆಯಿತಾ. ಈ ಥರ ಒಂದಷ್ಟು ಪಿಕ್ಚರ್ಸ್ ಇದೆ. ಅಲ್ಲಿ ಕಾರು ಬೈಕು ಈ ಥರ ಪಿಕ್ಚರ್ ಇದ್ರೆ ಅದು ನಿಮಗೇನೆ. ಚೀಟಿ ಎತ್ಬೋದು, ಚೀಟಿಲಿ ಫ್ರಿಜ್ಜು ಈ ಥರ ಏನಾದರೂ ಇರುತ್ತೆ. 0 ರೂಪೀಸು ಇರ್ಬೋದು. ನೀವು ತೆಗೀರಿ. ಯೂಡಿಸ್ ಫ್ಯಾಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ನಾನು ನೆನ್ನೆಲ್ಲ ನೋಡಿದ್ದೀರಾ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಅದನ್ನು ಇವತ್ತು ನಾವು ವಿಡಿಯೋಲಿ ಯೂಸ್ ಮಾಡುವ ಸಮಯ. ಬನ್ನಿ ಏನು ಮಾಡ್ತೀವಿ ಅಂತ ನೀವು ನೋಡೋರಂತ. ನಾವು ಆರ್ಡ್ರ್ ಮಾಡಿದ್ದು ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಇದೆ. ಈಗ ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್. ಅಯ್ಯೋ ಚೀಟಿ ಬಿದ್ದೋಗ್ಬಿಡ್ತು. ತುಂಬ ಸಿಂಪಲ್ ಕಾನ್ಸೆಪ್ಟು ಏನಂದರೆ, ಲಾಸ್ಟ್ ಟೈಮ್ ನಾನು ಡೆಲಿವರಿ ಬಾಯ್ಸ್ಗೆ ಆರ್ಡ್ರ್ ಮಾಡಿ ಕ್ಯಾಶ್ನ ಬೀಳಿಸಿ ಏನೇನೋ ಮಾಡಿ ಕ್ವಶನ್ ಕೇಳಿ ಅವ್ರಿಗೆ ರಿವಾರ್ಡ್ ಕೊಟ್ಟಿದ್ವಿ. ಈ ಸರಿ ತುಂಬ ಸಿಂಪಲ್ ಆಗಿರುತ್ತೆ. ನಾನು ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ. ಫ್ರಿಜ್ಜು, ಓವನ್ನು, ಮತ್ತು ಮಿಕ್ಸಿ, ಮತ್ತು ಐರನ್ನು, ಈ ಥರ ಏನೋ ಒಂದಷ್ಟು ಐಟಮ್ಸ್ ಇದೆ. ಅದು ಬಿಟ್ಟರೆ ನಾನು ಅವ್ರಿಗೆ ಕೇಳೋದು ತುಂಬ ಸಿಂಪಲ್ಲಾಗಿ ಒಂದು 500 ರೂಪಾಯಿ ನೋಟ್ ಇಟ್ಕೋತೀನಿ. ಮತ್ತು ಈ ಡಬ್ಬದಲ್ಲಿ ಎಲ್ಲದರದ್ದು ಪಿಕ್ಚರ್ ಇದೆ. ಯಾವ ಥರ ಪಿಕ್ಚರ್ ಇದೆ ಅಂದರೆ, ಸೊ ನೋಡಿ, ಇದು ಒಂದು ಪಿಕ್ಚರ್ ಆಯಿತಾ. ಈ ಥರ ಒಂದಷ್ಟು ಪಿಕ್ಚರ್ಸ್ ಇದೆ. ಮತ್ತು ಒಂದಷ್ಟು ಟ್ರಿಕ್ಸು ಇದೆ, ಅಂದರೆ ನಂತರ ಟ್ವಿಸ್ಟ್ಗಳು ಇದ್ದಾವೆ. ಸೊ 500 ರೂಪೀಸ್ ನೋಟ್ ಬೇಕಾ ಒಂದು ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತೀನಿ. ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಒಂದು ಆರ್ಡ್ರ್ ಆಗಿದೆ, ಇನ್ನೊಂದು 5 ನಿಮಿಷದಲ್ಲಿ ಬರುತ್ತೆ ನನ್ನ ಪ್ರಕಾರ. ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀನಿ. ಐಮ್ ವೇಟಿಂಗ್ ಫಾರ್ ದ ರಿಯಾಕ್ಷನ್. ಫ್ರಿಜ್ಗೆ ಎಲ್ಲೋರು ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಗೈಸ್. ಸೊ ಈಗ ನಾವು ಆರ್ಡ್ರ್ ಮಾಡಿರೋದು ಒಂದಷ್ಟು ಗ್ರಾಸರೀಸು, ಮನೆಗೆ ಏನಾದ್ರು ಹಾಲು ಮೊಸರು ಆರ್ಡ್ರ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಮದರ್ ಇಂಡಿಯನ್ ಇದ್ದಾರೆ. ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ನೀವು ಎಕ್ಸೈಟೆಡ್ ಆಗಿದ್ದೀರಾ ಏನಾಗುತ್ತೆ, ಫ್ರಿಜ್ ಯಾರಿಗೆ ಹೋಗುತ್ತೆ ಅಂತ? ಯಾರಿಗೆ ಹೋಗುತ್ತೆ, ಗಿಫ್ಟು ಇಷ್ಟು ಥರ ಗಿಫ್ಟ್ ನೋಡಿದ್ದೀನಿ 4 ಯಾರಿಗೆ ಸಿಗುತ್ತೆ ಲಕ್ಕಿ ಅಂತ ಕಾಯ್ತಾ ಇದ್ದೀನಿ. ಲಕ್ಕಿಯಸ್ಟ್ ಪರ್ಸನ್ ನಮ್ಮನೆಗೂ ಒಂದು ಫ್ರಿಜ್ ತರಿಸೋ ಫಸ್ಟು ಅಂತ. ಆ್ಯಕ್ಚುಲಿ ಗೈಸ್, ಹೋಟೆಲ್ಗೆ ನಮ್ಮ ಫ್ರಿಜ್ ಕೊಟ್ಬಿಟ್ಟೆ. ಇವನು ಫ್ರಿಜ್ ತೊಗೊಂಡು ಬಾ ಅಂತ ಹೇಳಿದೆ. ಮೊನ್ನೆ ಫ್ರಿಜ್ ಬಂತು. ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಏನಂತ ನಮ್ಮ ಮನೆ ಫ್ರಿಜ್ ಬಂತ, ಓಪನ್ ಮಾಡೋಣ. ನಾನೇ ಹೋಗಮ್ಮ ನಮ್ದು ನೋಡ್ಕೊಳ್ಳೋಣ, ನಾನು ಸಬ್ಸ್ಕ್ರೈಬರ್ಸ್ ಕೊಡಬೇಕು ಅಂದಿದ್ದೀನಿ. ಬಾಕ್ಸ್ ಅನ್ಬಾಕ್ಸ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ರೆ, ಅದು ನಿನಗೆಲ್ಲ ಸುಮ್ಮನೆ ಮಮ್ಮಿ ಅಂತ ಹೇಳ್ತೇನೆ. ಓಕೆ ಗೈಸ್, ಸೊ ಈಗ ನಾನು ಸೂಪರ್ ಎಕ್ಸೈಟೆಡ್, ನಮ್ಮನು ಸೂಪರ್ ಎಕ್ಸೈಟೆಡ್. ಖುಷಿ ಆಗ್ತಿದ್ಯಾ? ಓಕೆ, ನಾ ಹ್ಯಾಪಿನಾ? ಸೊ ಈಗ ಹಂಗೆ ಹೋಗಿ ನೀವು ಬಚ್ಚಿಟ್ಕೊಳ್ಳಿ. ಅವ್ರು ಬಂದಮೇಲೆ ಅವ್ರು ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ ಗೈಸ್. ಸೊ ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ ಅಂದರೆ, ಬರೀ ಡೆಲಿವರಿ ಗೈಸ್ಗೆ ಮಾತ್ರ ಮಾಡ್ತಿದ್ಯಾ ನೀನು, ಬೇರೆಯವ್ರಿಗೆಲ್ಲ ಮಾಡ್ತಿಲ್ಲ, ಆಟೋ ಡ್ರೈವರ್ಸು ಅವ್ರಿಗೂ ಮಾಡಬೇಕು ಅಂತ ಹೇಳ್ತವ್ರೆ. ಸೊ ಅದಕ್ಕೆ ನಾವಿವಾಗ ಇಲ್ಲಿ ಫಸ್ಟ್ ಒಂದು ಡೆಲಿವರಿ ಬಾಯ್ ಬರ್ತಾರೆ. ಅವ್ರು ಬಂದಮೇಲೆ ಡೆಲಿವರಿ ಪಾರ್ಟ್ನರ್, ಅವ್ರು ಬಂದಮೇಲೆ ನೆಕ್ಸ್ಟು ಒಂಚೂರು ವಾಕ್ ಮಾಡಿ ಆಟೋ ಡ್ರೈವರ್ಸು, ಸೊ ನೀಡಿ ಪೀಪಲ್ಗೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ ಮುಂದೆ. ಬಟ್ ಒಟ್ಟಿನಲ್ಲಿ ಫಸ್ಟ್ ಈಗ ಡೆಲಿವರಿ ಪಾರ್ಟ್ನರ್ ಒಬ್ಬರು ಬರಲಿ. ಅವ್ರು ಬಂದಮೇಲೆ ಅವ್ರೇನು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಯಾರೋ ಬರ್ತಾ ಇದ್ದಾರೆ, ಅವರೇ ಇರಬೇಕು. ನೋಡೋಣ, ನಾಟ್ ಶೋರ್. ಸ್ವಿಗ್ಗಿ ಯೂನಿಫಾರ್ಮ್ ಬೇರೆ ಹಾಕೊಂಡಿದ್ದಾರೆ. ಇವರೇ ಇರಬೇಕು. ಮುಂದೆ ಹೋಗ್ಬಿಟ್ರು. ಇಲ್ಲ ಲಕ್ಕು. ಇದನ್ನು ಬರ್ದಿರುತ್ತೆ ನನ್ನ ಪ್ರಕಾರ, ಇದು ಯಾರಿಗೆ ಹೋಗ್ಬೇಕು ಅಂತಾನು ಬರ್ದಿರುತ್ತೆ. ಆ ಟೈಮಿಂಗ್ಗೆ ಅವ್ರು ಬರ್ತಾರೆ, ಅದು ಅವ್ರಿಗೆ ಹೋಗ್ಬೇಕು ಅನ್ನೋದು ಕೂತಿರುತ್ತೆ. ವಿ ನೆವರ್ ನೋ. ಬರ್ದಿರತ್ತೋ ಅವನಿಗೆ ಸೇರತ್ತೆ. ಗೈಸ್, ನಾವು ಮಾತಾಡ್ತಾ ಇದ್ದೀವಿ. ಸರ್ ಇಲ್ಲೇ ಇದ್ದಾರೆ, ನಮ್ಮ ಫಸ್ಟ್ ಡೆಲಿವರಿ ತಂದಿರೋರು. ಬ್ಯುಸಿ ಇದ್ದೀರಾ? ಒಂದೇ ನಿಮಿಷ. ನಾನು ನಿಮಗೆ 2 ಆಪ್ಷನ್ ಕೊಡ್ತೀನಿ. 2ರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು ಆಯಿತಾ. ಒಂದು 500 ರೂಪಾಯಿ ಕ್ಯಾಶ್ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದರೆ ಈ ಬಾಕ್ಸಲ್ಲಿ ಒಂದು ಚೀಟಿ ಸೆಲೆಕ್ಟ್ ಮಾಡಬೇಕು. ಈ ಚೀಟಿಲಿ ಏನೇನೋ ಇದೆ, ಕಾಸ್ಟ್ಲಿ ಐಟಮು ಇದೆ, 500 ರೂಪಾಯಿಗಿಂತ ಕಾಸ್ಟ್ಲಿ ಐಟಮು ಇದೆ. ಅದು ಪಿಕ್ಚರ್ ಇದೆ. ಆ ಪಿಕ್ಚರ್ ಏನಿರುತ್ತೆ ಅದು ನಿಮಗೆ ಕೊಡ್ತೀನಿ. ಈಗ ಅದರಲ್ಲಿ ಕಾರು ಬೈಕು ಈ ಥರ ಪಿಕ್ಚರ್ ಇದ್ದರೆ ಅದು ನಿಮಗೇನೆ. ಆಯ್ತಾ? ಆ ಥರ 500 ರೂಪಾಯಿ ಬೇಕಾ, ಇಲ್ಲ ಈ ಚೀಟಿ ಸೆಲೆಕ್ಟ್ ಮಾಡ್ತೀರಾ? ಚೀಟಿನೇ ಬೇಕು. ಚೀಟಿ ಬೇಕಾ ಗೈಸ್? ಸೊ ಫಸ್ಟು ಚೀಟಿ ಸೆಲೆಕ್ಟ್ ಮಾಡ್ತಾರಂತೆ, ನೋಡೋಣ. ಸರಿ, ಕುಳಿಸ್ಬಿಡೋಣ. ಓಕೆ, ಸರ್ ಒಂದು ಚೀಟಿ ಸೆಲೆಕ್ಟ್ ಮಾಡಿದ್ದಾರೆ. ಓ ಸರ್, ಸೈಡ್ ಹೋಗಿ ಸರ್. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಬಂದುಬಿಟ್ಟಿದ್ದೆ ಸರ್ಗೆ. ಬಟ್ ನಾನು ಇದನ್ನು ಬಿಡಲ್ಲ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಫಸ್ಟ್ ಪರ್ಸನ್ಗೆ ನಾನು ಕೊಡಲ್ಲ. ತೋಡಿ ಸರ್, ಇನ್ನೊಂದು ಚಾನ್ಸ್ ತೋಡಿ. ಓಕೆ, ಈ ಸರಿ ಪಕ್ಕ ಹೊಡೆದಿದ್ದಾರೆ, ಏನೋ ಒಂದು ಹೊಡೆದಿದ್ದಾರೆ ಸರ್. ಈ ಸರಿ ಸರ್ ಐರನ್ ಬಾಕ್ಸು ಇಟ್ಕೊಳ್ಳಿ. ಅಲ್ಲಿಂದ ಐರನ್ ಬಾಕ್ಸ್ ತಗೊಂಬನ್ನಿ ಬೇಗ ಸರ್. ಅಷ್ಟೇ ಸರ್, ಈ ಪಿಕ್ಚರ್ ಕೊಡ್ತೀವಿ, ಫೋಟೋ ಅಷ್ಟೇ ನಿಮ್ಗೆ ಇವಾಗ. ಓಕೆ, ಬ್ಯಾಗ್ ಮತ್ತೆ ಸಿಗೋಣ. ಹೇಳಿ ಸರ್, ನಿಮ್ಮ ಫಸ್ಟ್ ಪ್ರೈಸು ಏನು ಅನ್ಕೊಂಡಿದ್ರಿ? ಈ ಥರ ಏನಾದ್ರು ಯೋಚನೆ ಮಾಡಿದ್ರೆ ಯಾವ ಥರ ಆಗುತ್ತೆ ಲೈಫಲ್ಲಿ ಅಂತ? ಇಲ್ಲ ಸರ್, ಹಾಗೇನಿಲ್ಲ. ಖುಷಿ ಆಗ್ತಿದ್ಯಾ? ಪಕ್ಕನಾ? ಖುಷಿ ಆಯ್ತಾ, ಗಾಬರಿ ಆಯ್ತಾ? ಗಾಬರಿ ಏನಿಲ್ಲ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಗಾಡೀಲಿ ಐರನ್ ಬಾಕ್ಸ್ ಇಟ್ಕೊಳ್ಳೋಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ನಾನು ಇನ್ನೂ ಆ ಫ್ರಿಜ್ಗೆ ಗೆದ್ರೆ ಇನ್ನೇನು ಮಾಡ್ತಾರೋ ಜನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ನೀವೇನೇನು ಮಿಸ್ ಮಾಡ್ಕೊಂಡಿದ್ದೀರಾ ಗೊತ್ತಾ? ಫ್ರಿಜ್ ಇತ್ತು, ಮತ್ತೆ ಓವನ್ ಇತ್ತು. ಓವನ್ ಗೊತ್ತಲ್ಲ? ಖುಷಿ ಆಯ್ತಾ? ಇಷ್ಟೇ ಖುಷಿ ಆಯ್ತಾ? ಇಷ್ಟಕ್ಕೆ ಖುಷಿ ಸಾಕು, ಆಸೆ ಇಲ್ಲ, ಇಷ್ಟೇ ಸಾಕು. ಸೂಪರ್ ಸರ್, ಸೂಪರ್.
ಸೊ ಇಲ್ಲಿ ಒಬ್ರು ಅಜ್ಜಿ ಇದ್ದಾರೆ, ಅವರು ಹಾಯ್ ಹಾಯ್ ಅಣ್ಣ ಮಾಮ್ ಬೆಳ್ಳುಳ್ಳಿನ ಅದು ಶುಂಠಿ ಬೆಳ್ಳುಳ್ಳಿ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೊ ಅವ್ರಿಗೊಂದ್ಸರಿ ಕೇಳಿ ನೋಡೋಣ, ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರಿಗೆ ಗೇಮಲ್ಲಿ ಅಂತ. ಬನ್ನಿ. ಓ ಈ ಅಜ್ಜಿ ನಾನು ನೋಡಿದ್ದೀನಿ, ಅಜ್ಜಿ ನೆನಪಿದ್ಯಾ? ಅವಾಗ ವಿಡಿಯೋ ಮಾಡಿದ್ರಲ್ಲ ರೀಲ್ಸ್ ನಾವು. ಅಜ್ಜಿ ಈಗ ನಿಮ್ಗೆ ಇನ್ನೊಂದು ಆಪ್ಷನ್ನು, ಈ ಚೀಟಿಲಿ ಫ್ರಿಜ್ಜು, ಓವನ್ನು ಮತ್ತು ಐರನ್ ಬಾಕ್ಸು ಈ ಥರ ಎಲ್ಲ ಇದೆ. ನೀವು ಇನ್ನೂ ತುಂಬ ಕಾಸ್ಟ್ಲಿನೂ ಇದೆ, ಝೀರೋನೂ ಇದೆ. ಝೀರೋ ಏನೂ ಸಿಗಲ್ಲ, ಆ ಥರನೂ ಇದೆ. ₹100 ಕ್ಯಾಶ್ ಬೇಕಾ? ಇಲ್ಲ ಅಂದರೆ ಈ ಚೀಟಿಲಿ ಯಾರು ಒಂದು ಸೆಲೆಕ್ಟ್ ಮಾಡ್ತೀರಾ? ಇದರಲ್ಲಿ ಏನಾದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬರಲ್ಲ ಅಂದರೆ ಮತ್ತೆ ಸುಮ್ಮನೆ ಬಿಟ್ಟು ಹೋಗ್ಬಿಟ್ರೆ. ಹಾಂ, ಏನು ಬೇಕು? ಚೀಟಿ ಬೇಕಾ? ₹500 ಲಕ್ ನೋಡ್ತೀರಾ, ₹500 ತೊಗೊಂಡ್ಬಿಡ್ತೀರಾ. ಫ್ರಿಜ್ ಇದೆ, ಓವನ್ ಇದೆ, ಐರನ್ ಬಾಕ್ಸ್ ಇದೆ. ಕರೆಕ್ಟ್ ನಾ ಬರಲಿಲ್ಲ ಅಂದರೆ 2 ನಿಮಿಷ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಇದು ದುಡ್ಡು ಇರಲಿ ಬಾಕಿ. ನೀ ಎಲ್ಲ ನಾನು 5,000 ಬೇಕಾದ್ರೆ ಕೊಟ್ಟೆ ಕೊಡ್ಬೇಕು. ಅದ್ರಲ್ಲಿ ಏನಿಲ್ಲ, ₹500 ನನಗೆ ಬೇಕಾಗಿಲ್ಲ. ಎತ್ತೀರಾ? ಹೇಳಿ, ಒಂದೇ ಎತ್ತಬೇಕಪ್ಪ. ಹಾಂ ತಗೊಳ್ಳಿ, ಸ್ಟಾರ್ಟ್. ಎತ್ತಿ, ಒಂದೆತ್ತಿ. ವಾಷಿಂಗ್ ಮಿಷಿನ್ ಎಲ್ಲ ಎಲ್ಲ ಆಯ್ತಪ್ಪ ನಮ್ಮ ಮನೆಗೆ. ಎಲ್ಲ ಇದೆಯಾ? ವಾಷಿಂಗ್ ಮಿಷಿನ್ ಎಲ್ಲ ಐತೆ. ಏನು ಬೇಕಾಗಿರೋದು ಎನ್ನ ಸತ್ತೆ? ಏನು ಬೇಕು ನಿಮಗೆ? ಓವನ್ ಬೇಕಾ ನಿಮಗೆ? ಸ್ಕೂಟಿ ಬೇಕಂತೆ. ಆಯ್ತು, ಅದು ಒಂದಿನ ನೋಡೋಣ. ಲೈನ್ ಮೇಲೆ ಹೋಗ್ತೀನಿ. ಹೇಳಿ, ಬೇಗ ಎತ್ಕೊಳ್ಳಿ. ಆಯ್ತು, ಓಕೆ ನೋಡಿ. ಒಂದು ಸೆಲೆಕ್ಷನ್ ಆಗಿದೆ. ಓವನ್ ಗೆದ್ಬಿಟ್ರು. ಅಂದ್ರೆ ಬಿಸಿ ಫ್ರಿಜ್ಜು ನೀವು ಫ್ರಿಜ್ ಇದೆ ಬೇಡ ಅಂದ್ರಲ್ಲ, ಏನು ಮಾಡೋದು ಈಗ? ಕೊಡ್ಬೇಕಾ? ಬೇರೆಯವ್ರಿಗೆ ಕೊಟ್ಬಿಡ್ಲಾ? ಫ್ರಿಜ್ ಇಲ್ದೇ ಅವ್ರಿಗೆ ಇದೆ ಅಂದ್ರಲ್ಲ ಈಗ. ಹೌದಾ, ನಿಮ್ಗೆನಾ? ಓಕೆ ಗೈಸ್, ಸೊ ನಾನು ಹೇಳ್ದಂಗೆ ಅವ್ರು ಫ್ರಿಜ್ ಗೆದ್ದಿದ್ದಾರೆ. ಸೊ ಈಗ ಫ್ರಿಜ್ನ ಅವ್ರಿಗೆ ಕೊಟ್ಬಿಡೋಣ. ಫ್ರಿಜ್ ಇಲ್ಲೇ ಇದೆ, ಹೆಂಗೆ ಎತ್ಕೊಂಡು ಹೋಗ್ತೀರಾ ಈಗ? ನಮ್ಮ ಮಗಳಿಗೆ ಫೋನ್ ಮಾಡ್ತೀವಿ, ಬೇಗ ಪಟ್ಟನ್ ಫೋನ್ ಮಾಡಿ. ಇಲ್ಲೇ ಬೇಡ ಅಂತ ಎಂತ ಲಾಟ್ರಿ ಹೊಡೆದೋಡಿ. ಲಕ್ಕ ಅಂದ್ರೆ ಹಿಂಗಿರ್ಬೇಕು. ಹೈ ಸಬ್ಸ್ಕ್ರೈಬರಾ? ಎಸ್. ಸೂಪರ್. ನಿಮ್ಮ ಅಜ್ಜಿ ಫ್ರಿಜ್ ಗೆದ್ದಿದ್ದಾರೆ. ಹೌದಾ? ಹಾಂ, ಫೋನ್ ನಂಬರ್ சொல்ற ಅಮ್ಮದೇ ನಂಬರ್ ಫೋನ್ ಪಟ್ರಾ? ನಾನು 2 ನಿಮಿಷ ಕೊಡೋದು, ಆಮೇಲೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಎಲ್ಲೋದ್ರಲ್ಲಿ ಬಿಡಲ್ಲ. ಅಪಾರ್ಟ್ಮೆಂಟ್ ಮನೆ ನಮ್ಗೆ ಗೊತ್ತು, ಅಪಾರ್ಟ್ಮೆಂಟು ಗೊತ್ತು, ಮನೇನು ಗೊತ್ತಂತೆ. ಓಡೋದ್ರಲ್ಲಿ ಬಿಡಲ್ಲ. ಇಂಥ ಧಮ್ಕಿ ಬೇಕಾ ನಮ್ಗೆ? ಆದ್ರೂ ನೋಡಿ, ಬೇಡ ಅಂತ ಫ್ರಿಜ್ ಗೆದ್ಬಿಟ್ರಿ. ₹500 ತೊಗೊಂಡಿದ್ರೆ ಏನು ಮಾಡ್ತಿದ್ರಿ? ₹500 ಏನು ಒಂದು ಕೆಜಿ ಚಿಕನ್ ತಗೋಬೇಕು. ಈಗ ಏನು ಬಂದಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ಹೋಗ್ಲಿ, ಬೇಜಾರಾಗ್ತಿದ್ರಾ? ಅದೆಲ್ಲ ಬೇಜಾರಾಗ್ತದೆ. ಅವತ್ತು ₹500 ಕಾಸು. ಹೌದು, ನಾನು ಲಾಸ್ಟ್ ಟೈಮ್ ರೀಲ್ಸ್ ಮಾಡಿದಾಗ ಅಜ್ಜಿಗೆ ದುಡ್ಡು ಹಾಕಿ, ಏನಾದರೂ ನನಗೆ ದುಡ್ಡು ಹಾಕಬೇಕು ಅಂದರು. ₹500 ಹಾಕ್ಬಿಟ್ಟು ಬಂದಿದ್ದೆ, ಅದನ್ನ ಜ್ಞಾಪಿಸ್ಕೊಂಡು ಹೇಳ್ತವ್ರೆ. வா சட்டு காடி எடுத்து ஓடி ஓடி டெம்பல் ஏத்தி போணும். ஏன் நிஜமா போய் இல்ல நிஜா சொல்லு அக்கா சொல்லு. ಹಲೋ ಹಲೋ ಮೇಡಮ್, ಅದೇ ನಿಮ್ಮ ಅಮ್ಮ ಅವರು ಫ್ರಿಜ್ ಗೆದ್ದಿದ್ದಾರೆ. ಇಲ್ಲೇ ಇದೆ ಫ್ರಿಜ್ಜು, ಅದೇ ಈಸ್ಕೊಂಡು ಹೋಗಿ ಅಂತ ಕಾಲ್ ಮಾಡಿದ್ದಾರೆ. ಬನ್ನಿ ಅಂತ ಹೇಳು. ಹೌದಾ? ಹಾಂ ಹಾಂ ಹಾಂ. ಅಯ್ಯೋ, ಒಂದು ನಿಮಿಷ ಸರ್. ನಿಮ್ಮ ಮನೇಲಿ ಫ್ರಿಜ್ ಇದೆಯಾ ಮೇಡಮ್? ನನಗೆ ಬೇಕು. ಫೋನ್ ಕೊಡಿ. ಕೊಟ್ಟೆ. ಅಲ್ಲ ಎಲ್ಲ ಅದೆಲ್ಲ ಇದಿಲ್ಲವ. ಫ್ರಿಜ್ ಬೇಡ ಅಂದ್ರೆ ₹500 ಕೊಡ್ತೀನಿ. ನೋಡ್ದಾ? ಫ್ರಿಜ್ ಗೆಲ್ಲೋದು ಇಲ್ಲಿ ಬಿಸ್ನೆಸ್ ಮಾಡ್ತಾವ್ರೆ. 150 ಅದು ಕಡಿಮೆ ಯಾರು ಬೇಕು? ಫ್ರಿಜ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೌದು. ಈಗ ನಾನು ಫ್ರಿಜ್ ಕೊಡ್ತೀನಿ, ಇದೆಲ್ಲ ನನಗೇನಾ? ಫುಲ್ ಹಂಗೆ ಕಾಡಿ ತಕೊಂಡು ಹೋಗ್ಬಿಡು, ಒಂದು ಸ್ಕೂಟಿ ಕೊಡಿಸ್ಬಿಡು. ಸ್ಕೂಟಿ ಕೊಡಿಸ್ಬೇಕಂತೆ. ಆಯ್ತು, ಓಕೆ. ಹೇಳಿ, ಈ ವಿಡಿಯೋಗೆ 20K ಲೈಕ್ ಬಂದ್ರೆ ನಿಮಗೆ ಸ್ಕೂಟಿ ಕೊಡಿಸ್ತೀನಿ. ಹೇಳಿ ಅದು ಹೇಳಿ ಅವ್ರಿಗೆ, ಹೇಳಿ ಹೇಳಿ 20,000 ಲೈಕ್ ಕೊಡಕ್ಕೆ ಹೇಳಿ. ಹೇಳಿ, ಬಂದೇ ಬರುತ್ತೆ. ಬಂದ್ರೆ ನಾನು ಗೆದ್ದೆ, ನಾನು ಸ್ಕೂಟಿ ಕೊಡಿಸ್ತೀನಿ. ಕೊಡಿಸ್ತೀಯ? ಆಯ್ತಾ? ಅವಾಗ ಫ್ರಿಜ್ ವಾಪಸ್ ಕೊಡ್ಬೇಕು. ಅದೇನು ಕೊಟ್ಟು ಬಿಡ್ತಾರ? ಎಲ್ಲಿದ್ದಾರೆ? ದೂರ ಇದ್ದಾರಾ? ಯಾರ ಮುಖ ನೋಡ್ಕೊಂಡು ಬಂದೆ? ಲಸಿನ್ ಫೋಟೋ ಐತೆ ನಮ್ಮ ಮನೆಗೆ. ದೇವ್ರಾಗ ಮಾಡಿಸ್ಬಿಟ್ರು. ಇವಾಗ ನಾವು ನಮ್ಮ ಮನೇಲಿ ಫುಲ್ಲು ಬೆಳ್ಳುಳ್ಳಿ ಪಾರ್ಟಿ. ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡು ತಿನ್ನೋದು ನಾವು. ಹೌದಾ? ತಗೊಂಡು ಹೋಗಿ. ನೋಡಿ, ಫ್ರಿಜ್ ಗೆದ್ದಿದ್ದಾರೆ. ಇದೇ ಫ್ರಿಜ್ಜು, ತೊಗೊಂಡೋಗಿ. ಇಲ್ಲ, ರಿಯಲ್ ಫ್ರಿಜ್ ಇದೆ. ಹೆಂಗೆ ಎತ್ಕೊಂಡು ಹೋಗ್ತೀರಾ? ಟೆಂಪಲ್ ತೊಗೊಂಡು ಹೋಗ್ತೀರಾ? ಇಲ್ಲೇ ಇದೆ.
ಓ ಟೆಂಪೋನು ಅಜ್ಜಿ ಅರೇಂಜ್ ಮಾಡ್ಕೊಂಬಿಟ್ಟವ್ರು ಆಗ್ಲೇ ಆಗ್ಲೇ ಅರೇಂಜ್ ಮಾಡ್ಬಿಟ್ಟಿದ್ದೀರಾ ಟೆಂಪೋನ? ಅಲ್ಲ ನಮ್ಮ ಹುಡುಗರಲ್ಲಿ ಹಾಂ ಅದೆಲ್ಲ ಏನು ಭಯ ನಾನು ಆ ಕಡೆ ಹೋದ್ರೆ ಕಾಣಿಸಲ್ಲ ಅಂದ್ಬಿಟ್ಟು ಅರೇಂಜ್ ಮಾಡ್ಬಿಟ್ಟವ್ರು ಆಗ್ಲೇ. ಗೈಸ್ ಇದು ಅವ್ರ ಮಗಳು. ಖುಷಿ ಆಗ್ತಿದ್ಯಾ ನಿಮ್ಗೆ? ನಂಬಕ್ ಆಗ್ತಿಲ್ವಾ ಹಿಂಗೆ? ಏನಿಲ್ಲ, ಮುಗೀತು, ಫ್ರಿಜ್ ಅಷ್ಟೇ ಇರೋದು. ಹಾ ಅಜ್ಜಿ ನೋಡ್ರಿ ಇದ್ರಲ್ಲಿ ಇನ್ನೇನಿದೆ ಅದು ಕೊಟ್ಬಿಡುತ್ತೆ. ಬನ್ನಿ ಬನ್ನಿ. ಗೈಸ್ ಟೆಂಪೋ ಬಂತು. ಸುಮ್ಮನೆ ಡಬ್ಬ ಅದು ಏನಿಲ್ಲ, ಸುಮ್ಮನೆ ಡವ್ ಮಾಡ್ತಿರೋದು ನಾನು. ಇರಲ್ಲ ಈಗ ಸುಮ್ಮನೆ ವಿಡಿಯೋಲಿ ಕೊಟ್ಟೆ ಅಂತ ಹೇಳ್ಬಿಡಿ. ವಿಡಿಯೋಲಿ ಕೊಟ್ಟಿದ್ದಾರೆ ಸಮಯ ವೆರಿ ಬಾಕ್ಸು ಈಗ ಸೊ ಈಗ ಒಂದು ಫ್ರಿಜ್ ಆಯಿತು, ಇನ್ನು 2 ಆಪ್ಷನ್ ಮಿಕ್ಕಿದೆ. ಇನ್ನು 2 ಐಟಮ್ ಮಿಕ್ಕಿದೆ. ಒಂದು ಬಂದು ಓವನ್, ಇನ್ನೊಂದು ಬಂದು ಮಿಕ್ಸಿ. ಸೊ ನಾನೀಗ ಒಂದು ಆಟೋ ಬುಕ್ ಮಾಡಿದ್ದೀನಿ. ಅವ್ರು ನನ್ನ ಪಿಕ್ ಮಾಡೋಕ್ಕೆ ಬರ್ತಾರಲ್ಲ ಆಟೋ ಡ್ರೈವರ್ ಯಾರಿರ್ತಾರೆ ಸರ್, ಅವರಿಗೆ ಒಂದು ಆಪ್ಷನ್ ಕೊಡೋಣ ಸೆಲೆಕ್ಟ್ ಮಾಡೋಕ್ಕೆ. ನಾನೀಗ ಅದರಲ್ಲಿ ಎಕ್ಸ್ಟ್ರಾ ಪೇಪರ್ಸ್ ಏನಿತ್ತು ಅದೆಲ್ಲ ತೆಗಿತಾ ಇದ್ದೀನಿ. ಬರೀ 2 ಪೇಪರು, ಅದ್ರ ಜೊತೆಗೆ 500 ರೂಪಾಯಿ ಕ್ಯಾಶ್. ಇದೆರಡರಲ್ಲಿ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡೋಕ್ಕೆ ಅಂತ ಕೇಳೋಣ. ಸೊ ನಾನೀಗ ಸದ್ಯಕ್ಕೆಲ್ಲ ಸರೌಂಡಿಂಗಲ್ಲೇ ಮಾಡ್ತಾ ಇದ್ದೀನಿ. ಸೊ ಆಟೋ ಬಂದಿದೆ, ಬನ್ನಿ ಅವ್ರಿಗೆ ಹೋಗಿ ಕೇಳೋಣ ಇಂಟ್ರೆಸ್ಟೆಡ್ ಇದ್ದಾರಾ ಅಂತ. ಸರ್ ನಮಸ್ಕಾರ, ನಾನೇ ಬುಕ್ ಮಾಡಿರೋದು ಆಟೋ ಸರ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನೀಗ ನಿಮಗೆ 2 ಆಪ್ಷನ್ ಕೊಡ್ತೀನಿ. ಒಂದು ಬಂದು 500 ರೂಪಾಯಿ ಕ್ಯಾಶ್ ಇರುತ್ತೆ, ಇಲ್ಲ ಅಂದರೆ ಒಂದು ಚೀಟಿ ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಈ ಚೀಟಿಲಿ ನಿಮಗೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಏನೋ ಕಾಸ್ಟ್ಲಿ ಐಟಮ್ ಇರ್ಬೋದು, 0 ರೂಪೀಸು ಇರ್ಬೋದು. ಮಾಡ್ತೀರಾ 500 ರೂಪಾಯಿ ಕ್ಯಾಶ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ? ಸರ್ ಚೀಟಿನ ಸೆಲೆಕ್ಟ್ ಮಾಡೋಣ ಬಿಡಿ. ಚೀಟಿನಾ? ಪಕ್ಕನಾ? ಯೋಚನೆ ಮಾಡಿ, 0 ರೂಪೀಸು ಇರ್ಬೋದು. ಆಮೇಲೆ 500 ಬಂದಿಲ್ಲ ಅಂತ ಬೇಜಾರಾಗ್ಬೇಕು ನೀವು. ಇಲ್ಲ ಏನು ನಾವೇನು ಪೇ ಮಾಡ್ಬೇಕಾ? ಇಲ್ಲ ಪೇ ಏನಿಲ್ಲ, ಎಲ್ಲ ನಮ್ಮ ಕಡೆಯಿಂದ. ಸರ್ ಚೀಟಿನೇ ಮಾಡೋಣ ಬಿಡಿ. ಪಕ್ಕನಾ? 500 ಹೋದ್ರೆ ಹೋಗ್ಲಿ ಸರ್ ಬಿಡಿ ಸರ್, ಏನನ್ನ ದುಡ್ಡು ಏನು ಮಾಡೋಕ್ಕೆ. ಆಯ್ತು ತೊಗೊಳ್ಳಿ, ಸೆಲೆಕ್ಟ್ ಮಾಡಿ. 2 ಚೀಟಿ ಇರೋದು ಇದರಲ್ಲಿ. ಸರಿ ತೊಗೊಳ್ಳಿ ಸರ್. ಇದು ನೀವು ತೆಗೀರಿ ಅಣ್ಣ, ಅಂದೆ ಮುಂದೆ ಬಾ. ಓ ಏನು ಹಿಡಿಯೋದು? ಏನೋ ಗೊತ್ತಿಲ್ಲ ಸರ್. ರೇಡಿಯೋ ಸರ್. ಓವನ್ ಸರ್ ಅದು. ಓವನ್ ಇದೆಯಾ ನಿಮ್ಮ ಮನೇಲಿ? ಇಲ್ಲ. ಖುಷಿ ಆಗ್ತಾರ ಈಗ ನಿಮ್ಮ ಮನೇಲಿ ತೊಗೊಂಡೋದ್ರೆ? ತಗೊಂಡವ್ರು ಖುಷಿ ಆಗ್ತಾರೆ. ಪಕ್ಕನಾ? ಪಕ್ಕ. ನಿಮ್ಗೆ ಖುಷಿ ಆಗ್ತಿದ್ಯಾ? ನಮಗೂ ಖುಷಿ ಆಗ್ತಾ ಇದೆ. ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ತೋರ್ಸ್ಕೊತಲ್ಲ ಖುಷಿ ನೀವು? ಇಲ್ಲ ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಖುಷಿ ಮಾಡೋದು ಅನ್ನ. ಇಲ್ಲ ಸರಿ ಕರೆಕ್ಟು. ಇದು ಯಾಕೆ ಈ ತರ ಇದು ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಅಲ್ಲಿ ಒಂದು ನಿಮ್ಮ ಡೇನ ಸ್ಪೆಷಲ್ ಮಾಡೋಕ್ತಾರ ಅಂದ್ರೆ ನಿಮ್ಗೆ ಖುಷಿ ಆಗ್ಬೇಕಲ್ಲ. ಒನ್ ಡೇ ಫುಲ್ ಖುಷಿ ಆಯ್ತು. ಈ ಖುಷಿ ಆಗ್ತಿದ್ದಲ್ವಾ ನಿಮ್ಗೆ? ಖುಷಿ ಆಗ್ತಾ ಇದೆ. ಓವನ್ ತೊಗೊಂಬರಕ್ಕೆ ಹೇಳ್ತೀನಿ. ನಾನು ಹಿಂದೆ ಕೂತ್ಕೊಂಡ್ಬಿಡ್ತೀನಿ, ನನಗೂ ಕಲ್ನೋತೈತೆ ಯಪ್ಪ. ಮತ್ತೆ ಸರ್ ಹೆಂಗಿದೆ ಈ ಬಿಸ್ನೆಸ್? ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಬಿಸ್ಲಲ್ಲಿ ಹೆಂಗೆ? ಬಿಸಿಲು ಸಿಕ್ಕಾಬಿಟ್ಟೆ ಇದೆ ಮಾತ್ರ. ಅಂದ್ರೆ ಏನಪ್ಪಾ ಅಂದ್ರೆ ಈ 2 ವೀಲರ್ ಇಂದ ತುಂಬಾ ಕಡಿಮೆ ಇದೆ ಬಿಸ್ನೆಸ್ ಮಾತ್ರ. ಅಲ್ಲ ಈ ಬೈಕ್ಗಳು ಜಾಸ್ತಿ ತಗೊಳ್ತಾರೆ. ಬೈಕ್ಗಳಿಂದನೇ ತುಂಬಾ ಇದಾಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಹೆಂಗ ನಡೆಯುತ್ತೆ? ಬೈಕ್ಗಳಿಂದ ಸ್ವಲ್ಪ ಇದೆ, ಹೆಂಗ ಜೀವನ ಮಾಡ್ಬೇಕಲ್ಲ. ಹೌದೌದು, ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ, ಇನ್ನೇನು ಮಾಡಕ್ಕೆ. ಈಗ ಏನು ಮಾಡಿಸ್ತೀರಾ ಓವನ್ ಅಲ್ಲಿ ಮನೆಗೆ ಹೋಗಿ? ಸರ್ ಏನ್ ಮಾಡ್ಬೋದು. ಮಕ್ಳಿದಾರ ನಿಮ್ಗೆ? ಇದಾರೆ. ಖುಷಿ ಆಗ್ತಾರೆ ಅನ್ಸುತ್ತಲ್ಲ ತೊಗೊಂಡೋಗಿ? ಖುಷಿ ಆಗ್ತಾರೆ, ಅದು ಖಂಡಿತ ಮಾತ್ರ. ಯೂಟ್ಯೂಬ್ ವಿಡಿಯೋ ನೋಡಿ ಏನೇನು ಅಡುಗೆ ಮಾಡ್ಬೋದು ಮಾಡಿಸಿ ತುಂಬಾ. ಸರಿ ಸರ್, ಓಕೆ. ಗೈಸ್ ಇವತ್ತು ನಮ್ಮ ಹೆಲ್ಪರ್ನ ಅಮ್ಮನೇ ನೋಡಿ ಓಡೋಗಿ ಐಟಮ್ಗಳು ಎತ್ಕೊಂಡ್ಬಂದು ಕೊಡ್ತವ್ರು ಪಾಪ. ಅದು ಬರೋವರೆಗೂ ಡೌಟ್ ಇತ್ತ ನಿಮ್ಗೆ? ಡೌ ಮಾಡ್ತಾವ್ರೆ? ಆ ಥರ ಇಲ್ಲ ಸರ್, ಪ್ರಾಮಿಸ್ ಆ ಥರ ಏನಿಲ್ಲ. ಅಂದ್ರೆ ನಮಗೆ ಒಂಥರ ಇದಾಗತ್ತೆ ಅಷ್ಟೇ. ಇದು ಏನಪ್ಪ ಏನಂತ. ಓಕೆ ಮೇಡಮ್, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ತುಂಬ ಥ್ಯಾಂಕ್ ಯು. ಖುಷಿ ಆಗ್ತಿದ್ಯಾ? ಒಂಚೂರು ಜೋರಾಗಿ ನಗ್ಗೆ ನೋಡಿ. ಖುಷಿ ಆಗ್ತಾ ಇದೆ. ಓಕೆ ಗೈಸ್, ಗೆದ್ದಿದ್ದಾರೆ, ಕಂಗ್ರ್ಯಾಟ್ಸ್. ಕಷ್ಟ ಬೀಳ್ತಾ ಇದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಗೈಸ್, ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಹೌದು, ನಾನು ಪೇ ಮಾಡ್ತೀನಿ. ಅವ್ರದ್ದು ಬುಕ್ ಬೇರೆ ಮಾಡಿದ್ದೆ ನಾನು ಪಾಪ. 89 ಆಯ್ತು ಅನ್ಸುತ್ತಲ್ಲ. ನಿಮಗೆ ಕ್ಯಾನ್ಸಲೇಷನ್ ಫೀಸ್ ಬೀಳುತ್ತಲ್ವಾ ಆಮೇಲೆ? ನಂದಲ್ಲಿ ಕ್ಯಾನ್ಸಲ್ ಮಾಡ್ಬೋದಾ? ಇಲ್ಲ ತೊಗೊಳ್ಳಿ, ಪರವಾಗಿಲ್ಲ, 100 ತೊಗೊಳ್ಳಿ. ಥ್ಯಾಂಕ್ ಯು. ಈಗ ನೆಕ್ಸ್ಟು ನಾನೀಗ ಅಂದ್ಕೊಂಡಿದ್ದೇನು ಅಂದರೆ ರೋಡ್ ಸುತ್ತಬೇಕು, ಎಲ್ರಿಗೂ ಕೊಡಬೇಕು, ಯಾರ್ಯಾರು ಕೊಡ್ತಾರೆ ಒಂದಷ್ಟು ರ್ಯಾಂಡಮ್ ಪೇಪರ್ಸ್ ಹಾಕಿ ಇನ್ನೂ ಆಟ ಆಡಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ನನಗೆ ಅನಿಸಿದ್ದೇನು ಅಂದರೆ ಬೇಡ, ಈ ಸರಿ ವಿಡಿಯೋಲಿ ಡೈರೆಕ್ಟಾಗಿ ಏನಿದೆ ಅದನ್ನೇ ಮಾಡೋಣ. ಡೈರೆಕ್ಟಾಗಿ ಖುಷಿ ಪಡ್ಸೋಣ. ಸುಮ್ಮನೆ ಯಾರಿಗೊಬ್ರು ಸಿಗಲಿಲ್ಲ, 50 ರೂಪಾಯಿ ಸಿಕ್ತು, ಒಂಥರ ಬೇಜಾರು ಮಾಡೋದು ಬೇಡ. ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಟು ಮೇಕ್ ದಟ್ ಡೇ ಸ್ಪೆಷಲ್. ಔಡೇನ ಹಾಳು ಮಾಡೋದು ಬೇಡ. ಏನಾದ್ರು ಸಿಕ್ಕಲಿಲ್ಲ ಅಂದರೆ ಏನಪ್ಪ ಬೇಜಾರು, ಇದನ್ನು ಸೆಲೆಕ್ಟ್ ಮಾಡಬೇಕಿತ್ತು, 500 ರೂಪಾಯಿನೇ ಸೆಲೆಕ್ಟ್ ಮಾಡಬೇಕಿತ್ತು ಅನ್ನೋ ರಿಗ್ರೆಟ್ ಇರಬಾರ್ದು ಅನ್ನೋದಕ್ಕೆ ಎಲ್ಲ ಪೇಪರ್ನ ಎತ್ಬಿಟ್ಟು ಡೈರೆಕ್ಟಾಗಿ ಇಟ್ಟಿದ್ದೀನಿ. ಸೊ ಈಗ ನಾನು ಲಾಸ್ಟ್ ಒಂದು ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಈಗ ನೆಕ್ಸ್ಟ್ ಯಾರನ್ನ ಕರೆಯೋದು. ಇನ್ನೊಂದು ಇರೋದು ಮಿಕ್ಸಿ ಒಂದೇ. ಸೊ ನೋಡೋಣ ಮಿಕ್ಸಿ ಸೆಲೆಕ್ಟ್ ಮಾಡ್ತಾರಾ ಕ್ಯಾಶ್ ಸೆಲೆಕ್ಟ್ ಮಾಡ್ತಾರಾ ಅಂತ. ಬನ್ನಿ. ಸೊ ಅಲ್ಲೊಂದು ಹುಡುಗ ಇದ್ದಾನೆ, ಚಿಕ್ಕ ಹುಡುಗ, ಅವ್ನಿಗೊಂದ್ಸರಿ ಹೋಗ್ಬಿಟ್ಟು ಲಕ್ ಟೆಸ್ಟ್ ಮಾಡೋಣ ಬನ್ನಿ. ಈಗ ಕೆಲಸ ಮಾಡ್ತಿದ್ದೆ ಇಲ್ಲಿ, ಎಷ್ಟು ರೂಪಾಯಿ ಕೊಡ್ತಾರೆ? ಎಷ್ಟು ಕೊಡ್ತಾರೆ ಸಂಬಳನ? ಹಾಂ,
8,000 ತಿಂಗಳಿಗೆ. ಓ ಸೂಪರ್. ಈಗ ನಾನು ಹಿಂಗೆ ಒಂದು ಗೇಮ್ ಮಾಡ್ತೀನಿ ಇದರಲ್ಲಿ ಚೀಟಿ ಇದೆ ಆಯಿತಾ, ಮತ್ತು ನನ್ನ ಕೈಯಲ್ಲಿ 500 ರೂಪಾಯಿ ಇದೆ. ನಿನಗೆ 2 ಆಪ್ಷನ್ ಕೊಡ್ತೀನಿ. ಒಂದು 500 ರೂಪಾಯಿ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ಚೀಟಿ ಎತ್ಬೋದು. ಚೀಟಿಲಿ ಫ್ರಿಜ್ಜು ಈ ಥರ ಏನಾದರೂ ಇರುತ್ತೆ, 0 ರೂಪೀಸು ಇರ್ಬೋದು ಆಯಿತಾ. ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯಾ? 500 ರೂಪಾಯಿ ಕ್ಯಾಶ್ ಬೇಕಾ, ಇಲ್ಲ ರಿಸ್ಕ್ ತೊಗೊಂಡು ಚೀಟಿ ಸೆಲೆಕ್ಟ್ ಮಾಡ್ತೀಯಾ? ಚೀಟಿನಾ? ಪಕ್ಕ ಯೋಚನೆ ಮಾಡು. 0 ಇರ್ಬೋದು. 0 ಆದರೆ ಬೇಜಾರಾಗಲ್ವಾ? ಪಕ್ಕ. ಓ ಏನದು? ಮಿಕ್ಸಿ. ಗೈಸ್, ಸೊ ಹುಡುಗ ಮಿಕ್ಸಿ ಗೆದ್ದಿದ್ದಾನೆ. ಬನ್ನಿ ಮಿಕ್ಸಿ ತೊಗೊಂಬಂದ್ಬಿಟ್ಟು ನಮ್ಮ ಬೈಕ್ ಕೊಡೋಣ. ತೊಗೊಂಬರಲ್ಲ ಒಂದು ನಿಮಿಷ? ಇಲ್ಲೇ ಇರು, ತೊಗೊಂಬರ್ತೀನಿ. ಇಲ್ಲ. ಖುಷಿ ಆಗ್ತಿದ್ಯಾ? ಪಕ್ಕನಾ? ಸುಳ್ಳು ಹೇಳ್ತಿರೋದು ನಾನು. ನಿಜವಾಗ್ಲೂ ಗೆದ್ದಿದ್ಯಾ? 2 ನಿಮಿಷ ತೊಗೊಂಬರ್ತೀನಿ. ಇಲ್ಲೇ ಇರು. ಇಲ್ಲ ನೀನು ಬರ್ತೀಯ ಜೊತೆಗೆ? ಇಲ್ಲೇ ಇರು, ಆಯ್ತು ತೊಗೊಂಬರ್ತೀನಿ. ಬಾಸ್ ನಿನ್ನ ಹೆಸರು ಮಾಡ್ತೋದೆ ನಾನು. ಬಸವರಾಜ್ಗೆ ಮಿಕ್ಸಿ ಸಿಕ್ಕಿದೆ. ಖುಷಿ ಆಗ್ತಿದ್ಯಾ? ನಿಮ್ಮಲ್ಲಿ ಇದೆಯಾ ಮಿಕ್ಸಿ? ಮಿಕ್ಸಿ ಇದೆಯಾ ನಿಮ್ಮ ಮನೇಲಿ? ಇಲ್ಲ. ಸುಳ್ಳು ಇಲ್ವಾ? ಓ ಕಂಗ್ರ್ಯಾಚುಲೇಷನ್ಸ್. ನಿಮ್ಮಮ್ಮ ಖುಷಿ ಆಗ್ತಾರ ತೊಗೊಂಡೋದ್ರೆ? ಯಾರಿದ್ದಾರೆ ನಿಮ್ಮ ಮನೇಲಿ? ನಮ್ಮಮ್ಮ ನಮ್ಮಪ್ಪ. ಖುಷಿ ಆಗ್ತಾರಾ? ಅದೇ ಇನ್ನೊಂದು ಸುದ್ದಿ ಹೇಳ್ಬೇಕಂದ್ರೆ ನನ್ನ ಗಾಡಿ ಸ್ಟಾಪ್ ಆಗ್ಬಿಟ್ಟಿತ್ತು ಒಂದ್ಸಲಿ ಇಲ್ಲೇ ಹಾಲು ತೊಗೊಬೇಕಾರೆ. ಬಂದು ನನಗೆ ಕಿಕ್ ಹೊಡೆದು ಸ್ಟಾರ್ಟ್ ಮಾಡಿಕೊಟ್ಟ ನನಗೆ. ಸೂಪರ್. ಅವ್ನಿಗೆ ಸುತ್ತ ಅದೇ ದೊಡ್ಡ ಖುಷಿ ನನಗೆ. ಕಂಗ್ರ್ಯಾಚುಲೇಷನ್ಸ್. ಇಟ್ಕೋ, ಮನೆಗೆ ತಗೊಂಡೋಗು. ಪ್ರೈಸ್ ಬಂತಂತ ಹೇಳು. ವೇಟ್ ಇದೆಯಾ? ಖುಷಿ ಆಗ್ತಿದ್ಯಾ? ಏನ್ ಖುಷಿನೇ ತೋರಿಸ್ತಿರ್ವಲ್ಲ ನೀನು? ಅಂದ್ರೆ ಏನಾಗ್ತಿದೆ ಗೊತ್ತಾಗ್ತಿಲ್ವಾ? ನಂಬಕ್ಕಾಗ್ತಿಲ್ವಾ? ಓಕೆ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಡನ್, ಹೊರಡೋಣ ಬನ್ನಿ. ಬಾಯ್ ಗೈಸ್. ನನಗೆ ಈಗ ಅನ್ನಿಸ್ತಿರೋದೇನು ಅಂದರೆ ಅನ್ಬೇಕು, ಇದು ಹೇಳ್ಬೋದೇನೋ ಏನೋ ಗೊತ್ತಿಲ್ಲ, ನಮಗೆ ಅನ್ನಿಸ್ತಿರೋದು ಅಜ್ಜಿ ಫ್ರಿಜ್ ಇದೆ ಅಂತ ಹೇಳಿದ್ರು. ಅದೇ ಫ್ರಿಜ್ ಈ ಹುಡುಗಂಗೆ ಸಿಗ್ಬೋದಿತ್ತು. ಎಲ್ಲ ಹಣೆ ಬರೋಣ ಹೇಳ್ದಂಗೆ ಎಲ್ಲ ಮುಂಚೆನೇ ಬರ್ದಿರುತ್ತೆ ಅಂದ್ಕೊಡಿ. ನಾವೇನು ಹೇಳೋಕ್ಕಾಗಲ್ಲ, ಎಲ್ಲ ಅವ್ರವ್ರ ಲಕ್. ಸೊ ಆ ಹುಡುಗ ನಮಗೆ ಮುಂಚೆ ಸಿಕ್ಕಿದ್ರೆ ಮೇ ಬಿ ಅವ್ನಿಗೆ ಆ ಫ್ರಿಜ್ ಸೆಲೆಕ್ಟ್ ಮಾಡಿದರೆ ಆ ಫ್ರಿಜ್ ಅವ್ನಿಗೆ ಹೋಗಿರೋದು. ಬಟ್ ಅಜ್ಜಿ ಸಿಕ್ಕಿದ್ರು ಮುಂಚೆನೇ. ಸೊ ಅಜ್ಜಿ ಅದನ್ನೇ ಪೇಪರ್ನ, ಅಷ್ಟು ಪೇಪರ್ ಇದ್ರು ಅದನ್ನೇ ಸೆಲೆಕ್ಟ್ ಮಾಡಿದ್ರು. ಸೊ ಅಜ್ಜಿ ಹಣೆ ಬರದಲ್ಲಿ ಬರ್ದಿತ್ತು ಅಷ್ಟೇ. ಬಟ್ ಈ ಹುಡುಗನ ಮನೇಲಿ ಫ್ರಿಜ್ಜು, TV, ವಾಷಿಂಗ್ ಮಿಷಿನ್ ಅದೇನೂ ಇರಲಿಲ್ಲ. ಬಟ್ ಒಂದು ಮಿಕ್ಸಿ ಆದರೂ ಸಿಕ್ಕಿದೆ. ನನ್ನ ಪ್ರಕಾರ ಖುಷಿಯಾಗಿದ್ದಾರೆ ಖುಷಿಯಾಗಿರ್ತಾನೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಅವ್ರ ಮನೆಗೆ ತೊಗೊಂಡೋದ್ರೆ ಅವ್ರ ಮನೆಯವರು ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ನಾನು ಟ್ರೈಡ್ ಮೇಕಿಂಗ್ ದೇರ್ ಡೇ ಸ್ಪೆಷಲ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಎಲ್ಲ ಅನ್ಬಾಕ್ಸ್ ಮಾಡ್ಸೋಣ ಎಲ್ಲರ ಕೈಲಿ ಅಂದ್ಕೊಂಡೆ. ಬಟ್ ಅನ್ಬಾಕ್ಸ್ ಮಾಡಿದ್ರೆ ಮತ್ತೆ ಅದು ತೊಗೊಂಡೋದ್ಮೇಲೆ ಮನೇಲಿ ಅದನ್ನು ಅವ್ರು ತೊಗೊಂಡೋಗಿ ಅನ್ಬಾಕ್ಸ್ ಮಾಡೋ ಖುಷಿನೇ ಬೇರೆ ಇರುತ್ತೆ ಅವರ ಫ್ಯಾಮಿಲಿ ಜೊತೆ. ಸೊ ಅದಕ್ಕೆ ನಾನು ಅದನ್ನು ನನ್ನ ವೀಡಿಯೋಗೋಸ್ಕರ ಅನ್ಬಾಕ್ಸ್ ಮಾಡಿ ಇಲ್ಲೇ ತೆಗೀರಿ ಅಂತೆಲ್ಲ ಹೇಳೋ ಚೆನ್ನಾಗಿರಲ್ಲ ಅಂತೇಳಿ ಸುಮ್ಮನೆ ಅದೇ. ಅದು ಬಿಟ್ಟರೆ ನಿಮಗೆ ಯಾರು ಟ್ರಸ್ಟ್ ಇಶ್ಯೂಸ್ ಇದ್ದರೆ ಇದು ನಾನು ನಿಜವಾಗ್ಲೂ ಆರ್ಡರ್ ಮಾಡಿದ್ದೀನಿಲ್ಲ, ಸುಮ್ಮನೆ ಬಾಕ್ಸ್ ಕೊಟ್ಬಿಟ್ಟಿದ್ದೀನಿ. ನಾನೆಲ್ಲ ಕಮೆಂಟ್ಸ್ ಎಲ್ಲ ತುಂಬ ಸಾವಿರ ಬರ್ತವೆ. ಅದ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾನು ಆರ್ಡರ್ ಮಾಡಿ ಬಂದಿರೋದು. ಈ ವಿಡಿಯೋಗೆ ಸಾಥ್ ಕೊಟ್ಟಿದ್ದು ನಮ್ಮ ಅಮ್ಮಂಗೆ ಥ್ಯಾಂಕ್ ಯು ಹೇಳಬೇಕು. ಒಂದು ಒಳ್ಳೆ ಕೆಲಸಕ್ಕೆ ಥ್ಯಾಂಕ್ಸ್ ಏನು ಬೇಕಾಗಿಲ್ಲ, ಖುಷಿ ಆಗತ್ತೆ. ಹೌದಾ? ಒಂಥರ ಖುಷಿ ಆಗ್ತಿದ್ಯಾ? ಹೌದು. ಇನ್ನೊಂದು ಈಗ ಹಬ್ಬ ಟೈಮ್ ಬೇರೆ ಜನರಿಗೆ ಯಾಕೆ ಮಾಡಿಲ್ಲ, ಅಜ್ಜಿರು ಯಾಕೆ ಮಾಡಿದ್ರು? ಆ ಚಿಕ್ಕ ಹುಡುಗ ಮತ್ತೆ ಆಟೋ ಡ್ರೈವರ್ ಅವರು ಮತ್ತೆ ಇನ್ನೊಬ್ರು ಅವರೆಲ್ಲ ಏನ್ ನಡೀತಾ ಇದೆ, ನಿಜವಾಗ್ಲೂ ನಡೀತಿದ್ಯಾ, ಚಾನ್ಸೇ ಇಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ರು. ಅದೆಲ್ಲ ನೋಡಂತೀವಿ ಖುಷಿ ಆಯ್ತು. ಅಂಡ್ ವಿ ಆರ್ ಹ್ಯಾಪಿ ಟು ಹೆಲ್ಪ್. ಆಟೋ ಡ್ರೈವರ್ ಅವರು ತಗೊಳ್ಳಿದ ತಕ್ಷಣ ಅವ್ರ ಮನೆಗೆ ಫೋನ್ ಮಾಡಿ ನಾನು ಬಂದೆ ಕಣೆ, ಹಿಂಗೆ ನೋಡಿ ಸಡನ್ ಹಿಂಗೆ ಕೊಟ್ಟರು ಗಿಫ್ಟ್ ಅಂತ ಎಷ್ಟು ಇದಾಗಿ ಹೇಳ್ಕೊಂತಿದ್ದೆ. ಅದೇ ಖುಷಿ ಆಯ್ತು ನನಗೆ. ನಾನು ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ, ಬಿಕಾಸ್ ಅವ್ರಿಗೂ ಅವನು ಕೊಟ್ಟು ಈ ರೇಂಜ್ ವಿಡಿಯೋ ಮಾಡ್ಕೊತಾವ ಇರಬಾರ್ದು ಅಂತೇಳಿ ಕೊಟ್ಟು ಥ್ಯಾಂಕ್ ಯು ಹೇಳಿ ಬಂದ್ಬಿಟ್ವಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಅಷ್ಟೇ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಈ ಥರ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರಣ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ಫಾರ್ ಶೋರ್ ಅಜ್ಜಿಗೆ ಬೈಕು ಕೊಡಿಸ್ಬಿಡೋಣ. ಖಂಡಿತ ಮಾಡೋಣ ಗೈಸ್. ನಿಮ್ಮ ಸಪೋರ್ಟ್ ಇದ್ರೆ ಅಜ್ಜಿಗೆ ಬೈಕು ಕೊಡಿಸ್ಬಿಡೋಣ. ನಾವು ಅಮ್ಮಗೂ ಫ್ರಿಡ್ಜ್ ತೊಗೊಂಬರೋಣ. ಥ್ಯಾಂಕ್ ಯು, ಬಾಯ್.